ಆತ್ಮೀಯರೇ ನಮಸ್ಕಾರ. ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ. ನಾನು ಮಣಿಕಂಠ ಸೂರ್ಯ. ಕಾಲಜ್ಞಾನಿಗಳು 2025ರ ಭವಿಷ್ಯ ಏನ್ ಹೇಳಿದ್ದಾರೆ ಅದನ್ನು ನೋಡೋದಕ್ಕೂ ಮೊದಲು ಪರಿವಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಮುಂದಿನ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ಆತ್ಮೀಯರೇ, ಭೂತಕಾಲ, ವರ್ತಮಾನ ಕಾಲ ಹಾಗೂ ಭವಿಷ್ಯತ್ ಕಾಲದಲ್ಲಿ ಇಲ್ಲಿಯವರೆಗೆ ನಡೆದಿರುವ, ಇಂದು ನಡೆಯುತ್ತಿರುವ ಹಾಗೂ ಮುಂದೆ ನಡೆಯುವ ಕೆಲವು ವಿಚಾರಗಳ ಕುರಿತು ಮಾಹಿತಿ ಇದೆಯಲ್ಲ, ಇದು ಕಾಲಜ್ಞಾನ. ಅದನ್ನು ಭಾರತ ದೇಶದಲ್ಲಿ ಮಾತ್ರವಲ್ಲ, ವಿದೇಶಗಳಲ್ಲೂ ನಂಬುತ್ತಾರೆ. ಹಾಗೆ ಕೆಲವು ವಿಚಾರಗಳು ಇವತ್ತೂ ಕೂಡ ಎಂಥವರನ್ನು ಹುಬ್ಬೇರುವಂತೆ ಮಾಡಿರೋದು ನಿಜವೇ ಸರಿ. ಹಾಗಾದರೆ 2025ರಲ್ಲಿ ಕಾಲಜ್ಞಾನಿಗಳು ಈಗಾಗಲೇ ದಾಖಲಿಸಿರುವ ವಿಚಾರ ಏನು, ಅದನ್ನು ನೋಡೋಣ. ಭಾರತ ಸಾಂಸ್ಕೃತಿಕ ನಾಡು. ಇಲ್ಲಿ ಕಲ್ಲಿಗೂ ರೂಪ ಕೊಟ್ಟು ದೇವರನ್ನಾಗಿ ಮಾಡಿ ಪೂಜಿಸುತ್ತೇವೆ. ಪ್ರಕೃತಿಯೇ ಭಗವಂತ ಎಂದು ನಂಬಿರುವ ನಾಡು ಭಾರತ. ಭಾರತದಲ್ಲಿ ಮಹಾಜ್ಞಾನಿಗಳು, ತಪಸ್ವಿಗಳು, ಕಾಲಜ್ಞಾನಿಗಳು ಹುಟ್ಟಿದ್ದಾರೆ. ಅವರು ಹೇಳಿರುವ ಅದೆಷ್ಟೋ ವಿಚಾರಗಳು ಸತ್ಯವಾಗಿದೆ. ಅದಕ್ಕೆ ದಾಖಲೆಗಳು ಇದೆ. ವೈಜ್ಞಾನಿಕವಾಗಿ ನಂಬಲು ಸಾಧ್ಯವಿಲ್ಲದಿದ್ದರೂ ಅದನ್ನು ಸುಳ್ಳು ಮಾಡುವಂತೆ ಕಾಲಜ್ಞಾನಿಗಳು ಬರೆದಿಟ್ಟಿರುವ ಭವಿಷ್ಯಗಳು, ನುಡಿಗಳು ಸತ್ಯವಾಗಿದೆ. ಹಾಗಾದ್ರೆ 2025ರಲ್ಲಿ ನಡೆಯೋದಾದ್ರೂ ಏನು? ಕಾಲಜ್ಞಾನಿಗಳ ದಿವ್ಯವಾಣಿಯ ಸಾಕ್ಷಾತ್ಕಾರ ಇವತ್ತಿಗೂ ಕೂಡ ಕೈವಾರದ ತಾತಯ್ಯ, ವೀರಬ್ರಹ್ಮೇಂದ್ರ ಸ್ವಾಮಿ, ಬಸವಣ್ಣ, ಕೋಡಿಮಠದಲ್ಲಿರುವ ತಾಳೆಗರಿಗಳು, ಜೊತೆಗೆ ನಾಸ್ಟ್ರಡೋಮಸ್ ಹಾಗೂ ಬಾಬಾ ವಂಗ, ಹೊರದೇಶದ ಜಗತ್ತನ್ನು ನಿಬ್ಬೇರಿಸುವಂತೆ ಮಾಡಿರುವ ಇವರ ಹೆಸರುಗಳನ್ನೆಲ್ಲ ನೀವು ಕೇಳಿಯೇ ಇರ್ತೀರಿ. ಹೀಗೆ ಮಹಾಕಾಲಜ್ಞಾನಿಗಳು ಹೇಳೋ ಹಾಗೆ 2025ರಲ್ಲಿ ಏನೆಲ್ಲ ನಡೆಯುತ್ತೆ ಅದನ್ನು ಕೇಳ್ಬಿಡೋಣ. 2025ರಿಂದ ಕಲಿಯುಗದ ಅಂತ್ಯ ಶುರುವಾಗುತ್ತೆ. 3ನೇ ಮಹಾಯುದ್ಧ ನಡೆಯುವ ಸಾಧ್ಯತೆಗಳು ಹೆಚ್ಚು. ಚೀನಾ ಸೇರಿದಂತೆ ಎಲ್ಲ ಮುಸ್ಲಿಂ ರಾಷ್ಟ್ರಗಳು ಸೇರ್ಕೊಂಡು ಭಾರತದ ಮೇಲೆ ಯುದ್ಧ ಸಾರಬಹುದು. ಆ ಯುದ್ಧ 6 ವರ್ಷ 6 ತಿಂಗಳು 6 ದಿನ ನಡೆಯಬಹುದು. ಈ ಯುದ್ಧವನ್ನು ಭಾರತವೇ ಗೆಲ್ಲುತ್ತೆ. ಇಡೀ ವಿಶ್ವ ಹಿಂದೂ ಸಾಮ್ರಾಜ್ಯ ಆಗುತ್ತೆ. ಜಲಪ್ರಳಯ ಆಗುತ್ತೆ. ಕೆಲವು ಅಗ್ನಿ ಅವಘಡಗಳಿಂದ ಊರುಗಳೇ ನಿರ್ನಾಮ ಆಗುತ್ತೆ. ಅನಾಚಾರ, ಭ್ರಷ್ಟಾಚಾರದಿಂದ ದೇಶ ಬಡತನದತ್ತ ಸಾಗುತ್ತೆ. ಭಾರತದ ಮೇಲೆ ಬಾಂಬ್ಗಳು ಮತ್ತು ಪರಮಾಣುಗಳು ಅಟ್ಯಾಕ್ ಮಾಡೋದು ಸಾಧ್ಯತೆ ಇದೆ. ದೇಶದ ರಾಜಧಾನಿ ಬದಲಾಗುತ್ತೆ. ಒಂದು ನಗರ ಭೂಕಂಪನದಿಂದ ನೆಲಸಮ ಆಗಬಹುದು. ಕ್ಯಾಲಿಫೋರ್ನಿಯಾ ಮುಳುಗು ಹೋಗುತ್ತೆ. ಕ್ಷುದ್ರ ಗ್ರಹವೊಂದು ಭೂಮಿಗೆ ಅಪ್ಪಳಿಸುವ ಸಾಧ್ಯತೆ ಇದೆ. ಜೊತೆಗೆ ಸಾಂಕ್ರಾಮಿಕ ರೋಗ ಬಂದು ಜನ ವಿಶ್ವದೆಲ್ಲೆಡೆ ಸಾಯುತ್ತಾರೆ. ಒಟ್ಟಾರೆ ಸಾಕಷ್ಟು ಅವಘಡಗಳು 2025ರಲ್ಲಿ ನಡೆಯುವ ಸಂಭವವಿದೆ ಅಂತ ಕಾಲಜ್ಞಾನಿಗಳು ಹೇಳಿದ್ದಾರೆ. ಪ್ರಕೃತಿ ಇದೆಯಲ್ಲ, ನಾವು ಏನು ಕೊಟ್ಟರು ಅದಕ್ಕೆ ಬಡ್ಡಿ ಸೇರ್ಸೆ ಕೊಡುತ್ತಂತೆ. ನಾವು ಪ್ರಕೃತಿಗೆ ಕೊಟ್ಟಿದ್ದೇನೂ ಇಲ್ವೇ ಇಲ್ಲ, ಬರೀ ಕಿತ್ಕೊಂಡಿರೋದೇ ಜಾಸ್ತಿ. ಇವತ್ತು ಕಾಡನ್ನು ಕಡಿದು ಊರು ಕಟ್ಕೊಂಡಿದ್ದೀವಿ. ನದಿ ಹಾಗೂ ಕೆರೆಗಳನ್ನು ಮುಚ್ಚಿ ಮನೆಗಳನ್ನು ಕಟ್ಕೊಂಡಿರೋ ಸಮಾಜ ಇದು. ಪ್ರಕೃತಿ ನಮಗೆ ಪಾಠ ಕಲಿಸ್ಲೇಬೇಕಲ್ವಾ? ಅದಕ್ಕೆ ಹೇಳೋದು, ಪ್ರಕೃತಿಯನ್ನು ಪ್ರೀತಿಸಿ, ಪೂಜಿಸಿ, ಅದು ನಮಗೆ ಒಳ್ಳೆಯದನ್ನೇ ಮಾಡುತ್ತೆ. ಇಲ್ಲದೆ ಹೋದರೆ ಪ್ರಳಯ, ಸುನಾಮಿ, ಭೂಕಂಪ, ಅಗ್ನಿ ಅವಘಡ ಇದಕ್ಕೆಲ್ಲ ನಾವೇ ಹೊಣೆ, ನಾವೇ ಸಾಕ್ಷಿಯಾಗಿ ಹೋಗ್ತೀವಿ. ಏನಂತೀರಾ? ನೋಡ್ತಾ ಇರಿ ಪರಿವಾರ್ ಟಿವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡೋಣ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಮಸ್ಕಾರ.